ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಇವತ್ತು ನಾರ್ಮಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಅದ, ಇದನ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ಇದೇ ಒಂದು ಬ್ಲೌಸ್ನ ಪೈಪಿಂಗ್ ಯಾವ ರೀತಿಯಾಗಿ ನಾವು ಥ್ರೆಡ್ ಪೈಪಿಂಗ್ ರೀತಿಯೇ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟನಿ. ಹಾಗೆ ಇವತ್ತು ಫ್ರಂಟ್ ಸೈಡಲ್ಲಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಸ್ಟೆಪ್ ವೈಸ್. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಕನ್ಫ್ಯೂಸ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಈ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬ್ಲೌಸ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚ್ ಮಾಡುವಾಗ ಏನಂತಂದ್ರೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಒಂದು ವಿಡಿಯೋ ಒಳಗದು. ನಾನು ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಯಾವುದೇ ಒಂದು ಡಿಸೈನ್ ಬ್ಲೌಸ್ ಆಗಿರಬಹುದು, ಪ್ರತಿಯೊಂದು ಬ್ಲೌಸ್ ಕೂಡ ಮೊದಲು ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲತ್ತಾರೆ. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಮತ್ತು ಆದಷ್ಟು ಜನಕ್ಕೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ವ್ಯೂಸ್ ಜಾಸ್ತಿ ಬಂತು ಅಂತಂದ್ರೆ ನಮ್ದು ಆ ಒಂದು ಕಡಿಮೆ ಸಮಯದೊಳಗೆ ನಮ್ದು ವಾಚಿಂಗ್ ಟೈಮ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಅನ್ನೋದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಸಪೋರ್ಟ್ ಮಾಡ್ಲತ್ತಾರೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲತ್ತಾರಲ್ಲ, ಹಾಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಇವಾಗ ಸ್ಲೀವ್ನ ರೆಡಿ ಮಾಡ್ಲತ್ತೀನಿ ನೋಡಿರಿ. ಎರಡು ಸೈಡ್ ಸ್ಲೀವ್ ರೆಡಿ ಆಯಿತು. ನಂತರ ನಾನು ಆ ಸ್ಲೀವ್ ರೆಡಿ ಆದ ನಂತರ ನೆಕ್ಸ್ಟ್ ಫ್ರಂಟ್ ಸೈಡ್ ನಾವೆಲ್ಲ ಬ್ಲೌಸ್ನ ಕಟ್ ಮಾಡಿಟ್ಟಿದ್ವಲ್ಲ, ಮೊದಲಿಗೆ ನಾನು ಸೈಡ್ ಸ್ಟಿಚ್ನ ಹಾಕ್ತೀನಿ. ಆ ನಂತರ ಜಾಯಿಂಟ ಮಾಡ್ತೀನಿ. ನಮಗೆ ಒಂದೇ ಸೈಡ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ಈ ರೀತಿಯಾಗಿ ನಾವು ಮೊದಲಿಗೆ ಎರಡು ಲೈನಿಂಗ್ನ ಮತ್ತು ಫ್ಯಾಬ್ರಿಕ್ನ ಈ ರೀತಿ ಅಟ್ಯಾಚ್ ಮಾಡಿ ನಾವು ಸೈಡ್ ಸ್ಟಿಚ್ ಹಾಕಬೇಕು. ಅವಸರದೊಳಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಕನ್ಫ್ಯೂಸ್ ಆಗಿಬಿಡ್ತೈತಿ. ಕ್ರಾಸ್ ಬೆಲ್ಟ್ ಆಗಿರಬಹುದು ಮತ್ತು ಸ್ಲೀವ್ ಆಗಿರಬಹುದು ರೆಡಿ ಮಾಡಿದ ನಂತರ ಒಂದೇ ಸೈಡ್ ರೆಡಿ ಆಗಿಬಿಟ್ಟು ಅಂತಂದ್ರೆ ಕಷ್ಟ ಆಗ್ತೈತಿ. ಸೊ ನಾವು ಸ್ಟಿಚಿಂಗ್ ಮಾಡೋಕೆ ಮುಂಚೆನೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗ ಮಾಡಬೇಕಾಗ್ತೈತಿ. ನಾವು ಸ್ಟಿಚಿಂಗ್ ಮಾಡ್ತಾ ಪ್ರಾಕ್ಟೀಸ್ ಆಯಿತು ಅಂತಂದ್ರೆ ನಾವು ಫಾಸ್ಟಾಗಿ ಸ್ಟಿಚಿಂಗ್ನ ಮಾಡಬಹುದು. ಅದ್ರಾಗೂ ಹಳ್ಳಿ ಸೈಡ್ ಅಂತಂದ್ರೆ ಕೆಲಸದ ಜೊತೆಗೆ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮಿಂಗ ಕಡಿಮೆ ಇರ್ತೈತಿ. ನಾವು ಆದರೂ ಕೂಡ ನಾವು ಪರ್ಫೆಕ್ಟ್ ಆಗೋವರೆಗೂ ನಾವು ನಿಧಾನವಾಗಿ ಒಂದು ತಾಳ್ಮೆಯಿಂದ ನಾವು ಬ್ಲೌಸ ಸ್ಟಿಚ್ ಮಾಡಬೇಕಾಗಿರ್ತೈತಿ. ಸೊ ಇವಾಗ ನಾನು ಫೋಲ್ಡಿಂಗ ಮಾಡ್ತಾಯಿಲ್ಲ, ನಾನು ಸೈಡ್ ಸ್ಟಿಚ್ನ ಹಾಕಿಬಿಡ್ತಾ ಇದ್ದೀನಿ. ಯಾಕಂತಂದರೆ ಪೈಪಿಂಗ್ ಮಾಡು ಅಂತ ಹೇಳಿದರು. ಸೊ ಅದೇ ಕಲರ್ ಸಾಡಿ ಬಟ್ಟೆನ ತೊಗೊಂಡು ಈ ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಸೈಡ್ ಸ್ಟಿಚ್ನ ಹಾಕ್ಲಕತ್ತೀನಿ. ನಾವು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ವಿ ಅಂತಂದ್ರೆ ನಮ್ಗೆ ಕುಟುಂಬಕ್ಕೋಸ್ಕರ ತುಂಬಾ ಹೆಲ್ಪ್ ಆಗ್ತಿರ್ತೈತಿ. ಮತ್ತು ನಮ್ಮ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರು ಅಂತಂದ್ರೆ ನಮ್ಗೆ ಹೊಲ್ದಾಗ ಹಳ್ಳಿ ಒಳಗಿದ್ವಿ ಅಂತಂದ್ರೆ ಹೊಲ್ದಾಗ ಹೋಗಿ ಕೆಲಸ ಮಾಡ್ಲಿಕ್ಕೆ ಹೋಗಂಗಿರಂಗಿಲ್ಲ. ಹೀಗಾಗಿ ಮುಂಜಾನೆ ಹೊತ್ತು ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಫ್ರೀ ಟೈಮ್ ಒಳಗೆ ಸುಮ್ಮನೆ ಕೂರೋದಕ್ಕಿಂತನೂ ಈ ರೀತಿಯಾಗಿ ಸ್ಟಾರ್ಟಿಂಗ್ ಒಳಗೆ ಮನೇಲಿರ್ತಕ್ಕಂಥ ನಮ್ಮ ಬ್ಲೌಸ್ ಆಗಿರ್ಬೋದು ಮತ್ತು ಹಳೆ ಬಟ್ಟೆನ ತೊಗೊಂಡು ಆ ಸ್ಟಿಚಿಂಗ್ನ ನಾವು ಕಲ್ತ್ಕೊಂಡ್ವಿ ಅಂತಂದರೆ ಮಕ್ಕಳು ದೊಡ್ಡವರು ಆಗಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಅಂತಂದ್ರೆ ನಾವು ಟೈಲರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಾವು ಒಮ್ಮಿಂದನೇ ನಾವು ಕಲ್ತ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಆಗಂಗಿಲ್ಲ. ಯಾಕಂತಂದ್ರೆ ನಾವು ಪರ್ಫೆಕ್ಟೇ ಆಗಬೇಕು. ಸ್ಟಾರ್ಟಿಂಗ್ ಒಳಗೆ ನಮ್ಗೆ ಎಷ್ಟು ಕಸ್ಟಮರ್ಸು ಮೊನ್ನೆ ಒಂದು ಕಮೆಂಟ್ ಮಾಡಿದರು. ಸೊ ನಾವು ಎಷ್ಟೋ ಟ್ರೈ ಮಾಡ್ಲಾಕತ್ತೀವಿ ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕೆ ಕಲಿಬೇಕು ಅಂಥೇಳಿ, ಆದರೂ ಕೂಡ ಆಗ್ತಾಯಿಲ್ಲ ಅಂತ ಹೇಳಿದರು. ಸೊ ಒಂದು ಬ್ಲೌಸು 2 ಬ್ಲೌಸನ್ನು ಸ್ಟಿಚ್ ಮಾಡ್ತಾರೋ, ಸೊ ಕೆಟ್ಟೋಯ್ತು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೋ. ಹಿಂಗಾಯ್ತು ಅಂತಂದ್ರೆ ಡಿಸಪಾಯಿಂಟ್ ಆಗಿಬಿಟ್ಟು ಸ್ಟಿಚಿಂಗ್ ಮಾಡೋದು ಬಂದ್ ಮಾಡಿಬಿಡ್ತಾರೋ. ಸೊ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೋದು. ಇವತ್ತು ಕೆಟ್ಟೋಗಿರೋ ಬ್ಲೌಸು ಮುಂದೆ ಒಂದು ಸರಿಯಾಗಿ ಕೂರೋ ಚಾನ್ಸಸ್ಸೇ ಇರ್ತೈತಿ. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಜಾಸ್ತಿ ನಾವು ಪ್ರಯತ್ನ ಪಡಬೇಕು. ಜಾಸ್ತಿ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಮೊದಲಿಗೆ ಏನೂ ಗೊತ್ತಿರಂಗಿಲ್ಲ. ಬಟ್ ನಾವು ಸ್ಟಿಚಿಂಗ್ ಮಾಡ್ತಾ ನಮಗೆ ಎಲ್ಲನೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೋತೀವಿ. ನಾನು ಆಲ್ರೆಡಿ ವಿಡಿಯೋ ಒಳಗೆ ಹೇಳಿದ ಹಾಗೆ ಸ್ಟಾರ್ಟಿಂಗ್ ಒಳಗೆ ನಾನು ಪಿಕೋ ಫಾಲ್ ಅಷ್ಟನ್ನು ಮಾಡ್ತಿದ್ನಿ. ಯಾವುದೇ ಒಂದು ನಾರ್ಮಲ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತಿರ್ಲಿಲ್ಲ. ಇವಾಗ ನಾನು ನಾರ್ಮಲ್ ಬ್ಲೌಸು ಮತ್ತು ಕಟೋರಿ ಬ್ಲೌಸು ಚೂಡಿದಾರ್ಸ್ ಆಲ್ಮೋಸ್ಟ್ ಆಲ್ ಸ್ವಲ್ಪ ನಾನು ಹೊಲಿಲಿಕ್ಕೆ ಕಲ್ತೀನಿ. ಮತ್ತು ಹೊರಗಡೆ ಇರೋ
ಕಸ್ಟಮರ್ಸು ಬ್ಲೌಸಸ್ನ ಎಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಕಲ್ತಾನೆ ಅಂತಂದರೆ ನಾವು ಪ್ರಯತ್ನ ಪಟ್ಟಾಗ ಅದು ಸಾಧ್ಯ ಆಗಿರ್ತೈತಿ. ಸೊ ಹಾಗೆ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಆಲ್ರೆಡಿ ಫುಲ್ ಬ್ಲೌಸ್ನ ಸ್ಟಿಚ್ ಮಾಡೋದಂತೂ ಅಪ್ಲೋಡ್ ಮಾಡಿದ್ನಿ. ಇವತ್ತು ಕೂಡ ಯಾವ ರೀತಿಯಾಗಿ ಟಕ್ಸ್ನ ಮಾರ್ಕ್ ಮಾಡೋದು ಮತ್ತು ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದಂತೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಸೆಪ್ರೇಟಾಗಿ ಅಪ್ಲೋಡ್ ಮಾಡೀನಿ. ಇವತ್ತು ಫ್ರಂಟ್ ಸೈಡ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಹೇಳಿ ತೋರಿಸ್ಲಾಕತ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಇವತ್ತಿಗೆ ಇಲ್ಲ 900 ಸಬ್ಸ್ಕ್ರೈಬರ ಕಂಪ್ಲೀಟ್ ಆಗ್ತಾರೋ. ಸೊ ಎಲ್ಲ ಅಂತಂದರೆ ಈ ನಮ್ಮ ಸಬ್ಸ್ಕ್ರೈಬರ ಮತ್ತು ನೋಡ್ತಕ್ಕಂಥ ವ್ಯೂವರ್ಸ್ ಅವರೇ ಕಾರಣ. ಅವರ ಪ್ರೀತಿ ವಿಶ್ವಾಸ ಇರೋದ್ರಿಂದನೇ ನೋಡಿರಿ ನಮ್ಮ ಚಾನಲ್ ತಕ್ಕ ಮಟ್ಟಿಗೆ ಗ್ರೋ ಆಗಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಯಾರು. ನೀವು ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಮೊದಲನೇ ಚಾನಲ್ನ ಸ್ಟಾಪ್ ಮಾಡಿ ಸೆಕೆಂಡ್ ಚಾನಲ್ ನಂದಿದ್ದು. ಸೊ ಇದು ನಮಗೆ ಗ್ರೋ ಆಗುತ್ತಾ ಇಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಇತ್ತು. ಇವಾಗ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಲಾಕತ್ತೀರಿ. ಹಿಂಗೆ ಸಪೋರ್ಟ್ ಮಾಡಿರಿ ಅಂತಂದ್ರೆ ಆದಷ್ಟು ಒಂದು ಕಡಿಮೆ ದಿನದೊಳಗೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೇ ಆಗ್ತೈತಿ. ಒಬ್ಬೊಬ್ಬರು ಚಾನಲ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಇರ್ತಾರೆ, ಬಟ್ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿರೋಂಗಿಲ್ಲ. ಕೆಲವೊಬ್ರದ್ದು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿರ್ತೈತಿ, ಬಟ್ ಸಬ್ಸ್ಕ್ರೈಬರ್ ಜಾಸ್ತಿ ಇರೋದಿಲ್ಲ. ಹೀಗಾಗಿ ಒಂದು ನನ್ನ ಚಾನಲ್ನಲ್ಲೂ ಕೂಡ ಅದೇ ರೀತಿ ನೋಡಿರಿ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಲಾಕ ಬಂದಾರು, ಬಟ್ ವಾಚಿಂಗ್ ಟೈಮ್ ಇನ್ನೂ ಭಾಳ ಕಂಪ್ಲೀಟ್ ಆಗಬೇಕು. ಹೀಗಾಗಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಯಾರೆಲ್ಲ ನೋಡ್ಲತ್ತರ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಆ ವಿಡಿಯೋನ ಜಾಸ್ತಿ ನೋಡಿ ಜಾಸ್ತಿ ಶೇರ್ ಮಾಡಿದ್ರಿ, ಹಾಗೆ ಲೈಕ್ ಕೊಟ್ರಿ ಅಂತಂದ್ರೆ ನಮ್ಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ಮಾಡ್ಲಾಕು ನಮ್ಗೆ ಇನ್ಸ್ಪೈರ್ ಆಗ್ತೈತಿ. ಮತ್ತು ನೀವು ಜಾಸ್ತಿ ವಿಡಿಯೋ ನೋಡೋದ್ರಿಂದ ನಮ್ದು ವಾಚಿಂಗ್ ಟೈಮ ಕಂಪ್ಲೀಟ್ ಆಗ್ತೈತಿ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಅಂದರೆ ನಾವು ಹಳ್ಳಿ ಇದ್ಕೊಂಡು ನಾನು ಚಾನಲ್ ಮೊದಲಿಗೆ ಸ್ಟಾರ್ಟ್ ಮಾಡಬೇಕಾಯ್ತು ಅಂತಂದ್ರೆ ಏನೂ ಗೊತ್ತಿರಲಿಲ್ಲ ನನಗೆ. ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಬೇಕು ಎಲ್ಲ ಪ್ರತಿಯೊಂದನ್ನು ಕೂಡ ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ನಾನು ಕಲ್ತ್ಕೊಂಡು ಇವಾಗ ಚಾನಲ್ನ ಮಾಡ್ತಾ ಇರೋದು. ಇವಾಗ ಅಂತಂದ್ರೆ ನನಗೆ ತಕ್ಕ ಮಟ್ಟಿಗೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟು ಬಿಟ್ಟರೆ ನನಗೆ ಜಾಸ್ತಿ ನಾಲೆಜ್ ಇಲ್ಲ. ಸೊ ನನ್ನ ಹಳ್ಳಿ ಚಾನಲ್ನ ಗ್ರೋ ಮಾಡೋದು ಬಿಡೋದು ಎಲ್ಲ ನೀವು ನೋಡ್ತಕ್ಕಂಥ ವ್ಯೂವರ್ಸ್ ಕೈಯಾಗ ಐತಿ. ಸೊ ಅದಕ್ಕೆ ಎಲ್ಲರಿಗೆ ಹೇಳತ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಾನು ಜಾಸ್ತಿ ಒಂದು ಚಾನಲ್ ಒಳಗೆ ಟೈಲರಿಂಗ್ ಬಗ್ಗೆನೇ ಟಿಪ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿ ವಿಯರ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದ್ರೆ ಮಾತ್ರ ನಾನು ವಿಡಿಯೋನ ಅಪ್ಲೋಡ್ಗೆ ಹಾಕಿರ್ತೀನಿ. ಹಾಗೆ ಈ ಒಂದು ವಿಡಿಯೋನ ನೋಡಿ ಹಲವಾರು ಜನ ನನಗೆ ಕಮೆಂಟ್ ಮಾಡ್ಲತ್ತಾರು. ಸೊ ನಮಗೆ ಇದೇ ಒಂದು ಅಳತೆ ಒಳಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿದ್ವಿ, ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಹೇಳಾಕತ್ತೀರಿ. ಸೊ ಅಷ್ಟೇ ಬೇಕು ನೋಡಿರಿ, ಯಾರಾದರೂ ನಮ್ಮ ಚಾನಲ್ನ ನೋಡಿ ವಿಡಿಯೋನ ನೋಡಿ ಸ್ವಲ್ಪನಾದರೂ ನಾವು ಹೆಲ್ಪ್ ಆಯಿತು ಅಂತಂದರೆ ಅಷ್ಟೇ ಸಾಕು ನೋಡಿರಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ನಾನು ಲಾಗ್ಗಿಂತನೂ ಟೈಲರಿಂಗ್ ವಿಡಿಯೋಸ್ನ ಜಾಸ್ತಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ತೀನಲ್ಲ, ಸೊ ಡೀಟೇಲಾಗಿ ನಿಮ್ಗೆ ನಿಧಾನವಾಗಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ ಮಾಡಿರಿ. ಸೊ ಇವಾಗ ಕೊನೆಯದಾಗಿ ನಾನು ಹುಕ್ಸ್ ಪಟ್ಟಿನ ಜಾಯಿಂಟ ಮಾಡೀನಿ. ಯಾವ ರೀತಿಯಾಗಿ ನಾನು ಹುಕ್ಸ್ ಪಟ್ಟಿ ಮತ್ತು ಕಜಾ ಪಟ್ಟಿನ ಜಾಯಿಂಟ್ ಮಾಡೋದು ಅಂತ ಹೇಳ್ಕೊಡೋಣ ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡೀನಿ. ಸೊ ಇವಾಗ ಕಂಪ್ಲೀಟಾಗಿ ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಟಕ್ಸ್ ಪಾಯಿಂಟ್ನ ಹಿಡಿಯೋದು, ಯಾವ ರೀತಿಯಾಗಿ ಜೋಡಿಸೋದು ಅಂತ ಹೇಳಿ ತೋರಿಸ್ಕೊಟ್ಟೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿರಿ. ಫೈನಲ್ಲಾಗಿ ಬ್ಲೌಸ ಮುಗಿದ ನಂತರ ಪೈಪಿಂಗ್ ನೋಡ್ತಾ ಇರ್ಬೋದು, ಮತ್ತು ಬ್ಲೌಸ್ ನೀವು ನೀಟಾಗಿ ಎಷ್ಟು ಬಂದೈತಿ ಅಂತ ಹೇಳಿ ನೋಡ್ಬೋದು. ಇನ್ನು ಐರನ್ ಕೂಡ ಮಾಡಿಲ್ಲ ನಾನು. ಫೈನಲ್ಲಾಗಿ ಬ್ಲೌಸ್ ಲುಕ್ ಈ ರೀತಿ ಆಯ್ತು ನೋಡಿರಿ. ಈ ಒಂದು ಬ್ಲೌಸ್ ಸ್ಟಿಚಿಂಗ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡೋದನ್ನು ಮರಿಬೇಡ್ರಿ. ಹಾಗೆ ಮುಂದೆ ಒಂದು ವಿಡಿಯೋ ಒಳಗೆ ಒಳ್ಳೆ ವಿಡಿಯೋದ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.